ಮಾತನಾಡ್ತಾರೆ. ನಾನು ದೇವರು ನನಗೆ ಮಾತನಾಡಿದಂತ ಕೆಲವು ಸಂಗತಿಗಳನ್ನ ಹೇಳುವುದಕ್ಕಿಂತ ಮುಂಚೆ ಮಾತ್ರವಲ್ಲದೆ ಬರುವ ವರ್ಷ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ಹೇಳುವುದಕ್ಕಿಂತ ಮುಂಚೆ ನಾನು ಕೆಲವು ಸಂಗತಿಗಳು ನಿಮ್ಮೊಟ್ಟಿಗೆ ಮಾತನಾಡ್ತೇನೆ. ಆಮೇಲೆ ನನ್ನ ಅನುಭವದಲ್ಲಿ, ನನ್ನ ಕ್ರಿಸ್ತಿಯ ಜೀವಿತದ ಅನುಭವದಲ್ಲಿ ನಾನು ಕಂಡದ್ದು, ದೇವರು ವಾಗ್ದಾನ ಮಾಡಿದ ಮೇಲೆ ವಾಗ್ದಾನ ನೆರವೇರಿಸ್ತಾರೆ. ಅದರಲ್ಲೂ ವಾಗ್ದಾನಗಳನ್ನ ನೆರವೇರಿಸುವಂತ ಅತ್ಯದ್ಭುತವಾದ ದೇವರು ನನ್ನ ದೇವರು. ಆಮೇಲೆ ಪ್ರತಿ ವರ್ಷ ವಾಗ್ದಾನಗಳನ್ನ ನಾವು ದೇವರಿಂದ ಪಡ್ಕೊಳ್ತೇವೆ. ದೇವರು ಸಭೆಗೂ ವಾಗ್ದಾನಗಳು ಮಾಡ್ತಾನೆ, ಆ ವಾಗ್ದಾನಗಳನ್ನ ನೆರವೇರಿಸ್ತಾ ಬಂದಿದ್ದಾನೆ. ಅದರಲ್ಲೂ ಪ್ರತಿ ವರ್ಷ ವಾಗ್ದಾನಗಳನ್ನ ನೆರವೇರಿಸ್ತಾ ಬಂದಿದ್ದಾನೆ. ಸೊ ದೇವರಿಗೆ ಸ್ತೋತ್ರವಾಗಲಿ. ನಾನು ನನ್ನ ಪ್ರಸಂಗವನ್ನ ಬರುವ ವರ್ಷ ಯಾವ ರೀತಿ ಇರುತ್ತೆ ಅನ್ನೋದನ್ನ ಪ್ರಸಂಗಿಸುವುದಕ್ಕಿಂತ ಮುಂಚೆ ನಾನು ಒಂದು ಸಂಗತಿಯನ್ನ ನಾನು ನಿಮ್ಗೆ ಹೇಳ್ತೇನೆ. ಬೆಳಿಗ್ಗೆ ಆರಾಧನೆಯಲ್ಲಿ ನಾನು ಸ್ವಲ್ಪ ಮಾತ್ರ ಹೇಳಿದೆ, ಈಗ ಪೂರ್ಣವಾಗಿ ನನ್ನ ಜೊತೆ ಮಾತನಾಡ್ತೇನೆ. ಇಸ್ರಾಯೇಲ್ಯರು ಐಗುಪ್ತ್ಯ ದೇಶದಿಂದ ಕಾನಾನ್ ದೇಶಕ್ಕೆ ಪ್ರಯಾಣ ಬೆಳೆಸಿದರು. ಕಾನಾನ್ ದೇಶಕ್ಕೆ ಪ್ರಯಾಣ ಬೆಳೆಸಿದಾಗ 40 ವರ್ಷ ಕಳೆದು ಹೋಯಿತು. ಈಗ ಯೋರ್ದನ್ ಹೊಳಿಗೆ ಬಂದಿದ್ದಾರೆ. ಯೋರ್ದನ್ ಹೊಳಿ ಬಂದಾಗ ದೇವರು ಹೇಳ್ತಾರೆ ಯೋಶುವ, ಮೋಶೆ ಸತ್ತೋದ, ಈಗ ನೀನು ಕಾನಾನ್ ದೇಶಕ್ಕೆ ಹೋಗ್ಬೇಕು, ನೀನು ಯೆರಿಕೋ ಪಟ್ಟಣವನ್ನ ಸ್ವಾಧೀನ ಮಾಡ್ಕೊಳ್ಬೇಕು. ಬಟ್ ಯೋರ್ದನ್ ಹೊಳೆ ಅಡ್ಡ ಇದೆ, ಯೋರ್ದನ್ ಹೊಳೆ ವಿಭಾಗ ಆಗ್ಬೇಕು. ಎಷ್ಟೋ ಸಾರಿ ನಮ್ಮ ಜೀವಿತಗಳಲ್ಲಿ ಯೋರ್ದನ್ ಹೊಳೆಯನ್ನ ಯಾವುದಕ್ಕೆ ನಾವು ತಪ್ಪಾಗಿ ತೆಗೆದುಕೊಳ್ತೀವಿ ಅಂತಂದ್ರೆ, ಯಾವ ಅರ್ಥಕ್ಕೆ ತೆಗೆದುಕೊಳ್ತೀವಿ ಅಂದ್ರೆ, ಕಷ್ಟವೆಂಬ ಯೋರ್ದಾನ್, ದುಃಖವೆಂಬ ಯೋರ್ದಾನ್. ಈ ಯೋರ್ದಾನ್ ಅನ್ನ ವಿಭಾಗಿಸಿದ ಮೇಲೆ ಯೆರಿಕೋ ಪಟ್ಟಣ ಸ್ವಾಧೀನವಾಗುತ್ತೆ. ಆದ್ರೆ ಪ್ರಿಯ ದೇವರ ಮಕ್ಕಳೇ, ಯೋರ್ದಾನ್ 40 ವರ್ಷ ಪ್ರಯಾಣ ಯೋರ್ದಾನ್ ಮುಂದೆ ಇದೆ. ಅದಾದ ಮೇಲೆ ಯೆರಿಕೋ ಪಟ್ಟಣ ಸ್ವಾಧೀನ ಮಾತ್ರವಲ್ಲದೆ ಕಾನಾನ್ ದೇಶದ ಉತ್ಪನ್ನ. ದೇವರು ಮೋಶೆ ತೀರ್ಕೊಂಡ ಮೇಲೆ ಯೋಶುವನಿಗೆ ಹೇಳ್ತಾರೆ, ಯೋಶುವ, ಈಗ ನೀನು ಕಾನಾನ್ ದೇಶಕ್ಕೆ ಜನರನ್ನ ಕರ್ಕೊಂಡು ಹೋಗ್ಬೇಕಪ್ಪ. ಕಾನಾನ್ ದೇಶಕ್ಕೆ ನೀನು ಕರ್ಕೊಂಡು ಹೋಗ್ಬೇಕಾದ್ರೆ ನೀನು ಜನರನ್ನ ಶುದ್ಧಿಪಡಿಸು. ಜನರನ್ನ ಶುದ್ಧಿಪಡಿಸಿದ ಮೇಲೆ ಯೋರ್ದನ್ ಹೊಳೆ ವಿಭಾಗ ಆಗುತ್ತೆ, ಕಾನಾನ್ ದೇಶವನ್ನು ಸ್ವಾಧೀನ ಮಾಡಿಕೊಂಡು. ನಮ್ಮ ಪ್ರತಿಯೊಬ್ಬರಿಗೂ ಪ್ರತಿ ವರ್ಷ ಒಂದು ಕಾನಾನ್ ಇದ್ದೇ ಇರುತ್ತೆ. ಕಾನಾನ್ ಎಂಬ ಆಶೀರ್ವಾದ, ಕಾನಾನ್ ಎಂಬ ಅದ್ಭುತ, ಕಾನಾನ್ ಎಂಬ ಆರೋಗ್ಯ, ಕಾನಾನ್ ಎಂಬ ಅತಿಶಯ ದೇವರು ನಮಗೆ ಇಟ್ಟಿರ್ತಾನೆ. ಆದ್ರೆ ಎಷ್ಟೋ ಸಾರಿ ನಾವು ನಮ್ಮನ್ನು ಶುದ್ಧಿಪಡಿಸಿಕೊಳ್ಳೋದಿಲ್ಲ. ಅದರ ಅರ್ಥ ಏನಂತಂದ್ರೆ, ಸಾಮಾನ್ಯವಾಗಿ ಮನುಷ್ಯನನ್ನ ಕೆಡಿಸುವಂಥದ್ದು, ಯೇಸು ಸ್ವಾಮಿ ಹೇಳಿದ್ರು, ಮನುಷ್ಯನನ್ನ ಕೆಡಿಸುವಂಥದ್ದು ಕೆಲವು ಸ್ವಭಾವಗಳು. ಕ್ಷಮಿಸಲಾರದೇ ಇರುವಂತ ಗುಣ, ಮತ್ತೊಬ್ಬರ ಮೇಲೆ ಹಗೆ ಇಟ್ಟುಕೊಂಡು ಇನ್ನೊಂದು ವರ್ಷಕ್ಕೆ ಕಾಲಿಡ್ತೇವೆ. ಕೋಪವನ್ನ ಯಾರ ಮೇಲೂ ಕೋಪ ಇಟ್ಟುಕೊಂಡು ವರ್ಷಗಳನ್ನ ಕಾಲಿಡ್ತೇವೆ. ಯಾರ ಮೇಲೂ ಹೊಟ್ಟೆ ಕಿಚ್ಚಿಟ್ಕೊಂಡು ಕಾಲಿಡ್ತೇವೆ. ಆದ್ರಿಂದ ಎಷ್ಟೋ ಜನರು ಆಶೀರ್ವಾದಗಳನ್ನು ಕಾಣ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ವರ್ಷದಿಂದ ವರ್ಷದವರೆಗೂ ವಾಗ್ದಾನದ ಪ್ರಾರ್ಥನೆಗಳು, ವರ್ಷದಿಂದ ವರ್ಷದವರೆಗೂ ದೇವರು ವಾಗ್ದಾನಗಳನ್ನ ಕೊಡ್ತಾನೆ ಇರ್ತಾರೆ. ಪ್ರತಿ ವರ್ಷದ ಆರಂಭದಲ್ಲಿ ವಾಗ್ದಾನಗಳು ಸಿಗುತ್ತೆ. ಅದಾದ್ಮೇಲೆ ಆ ವಾಗ್ದಾನಗಳು ಆಕ್ಸಿಡೆಂಟ್ ಆಗುತ್ತೆ. ಅದು ಎಲ್ಲಿ ಹೋಗಿದ್ದೆ ಅಂತ ಗೊತ್ತಿರಲ್ಲ, ತೆಗೆದುಕೊಂಡಿದ್ದಷ್ಟೇ. ಅದಾದ್ಮೇಲೆ ವಾಗ್ದಾನದ ನೆನಪೇ ಇರಲ್ಲ, ಆ ವಾಗ್ದಾನ ಎಲ್ಲೋ ಹೋಯ್ತು. ಪ್ರಿಯ ದೇವರ ಮಕ್ಕಳು, ಯಾಕಂದ್ರೆ ಆಸಕ್ತಿ ಯಾಕೆ ಕಡಿಮೆ ಆಗುತ್ತೆ ಅಂತಂದ್ರೆ, ನಮ್ಮ ಜೀವಿತದಲ್ಲಿ ನಮ್ಮ ಸ್ವಭಾವಗಳು ಬದಲಾಗಿರುವುದಿಲ್ಲ. ನನ್ನನ್ನ ಇನ್ಕ್ಲೂಡ್ ಮಾಡ್ಕೊಂಡು ಇವತ್ತು ನಾನು ಪ್ರಸಂಗಿಸ್ತಾ ಇದ್ದೇನೆ. ಪ್ರಿಯ ದೇವರ ಮಕ್ಕಳು, ಯೋರ್ದನ್ ಹೊಳೆ ವಿಭಾಗ ಆಗ್ಬೇಕು. ಇವತ್ತು ದಡಮೀರಿ ಹರಿತಾ ಇದೆ. ದಡಮೀರಿ ಹರಿತಾ ಇರುವಂತ ಯೋರ್ದನ್ ಹೊಳೆ ಎಷ್ಟೋ ಸಾರಿ ನಾವು ಕಷ್ಟಗಳಿಗೆ ಹೋಲಿಕೆ ಮಾಡ್ಕೊಳ್ತೇವೆ, ನಮ್ಮ ಸಮಸ್ಯೆಗಳಿಗೆ ಹೋಲಿಕೆ ಮಾಡ್ಕೊಳ್ತೇವೆ. ನಮ್ಮ ಜೀವಿತದಲ್ಲಿ ದಡಮೀರಿ ನಡೆಯುವಂತ ಸ್ವಭಾವಗಳನ್ನು ಕೂಡ ನಾವು ತೆಗೆದುಕೊಂಡು ಬರ್ಬೇಕಾಗ್ತದೆ. ಸ್ವಭಾವಗಳು ಡಿವೈಡ್ ಆಗ್ಬೇಕು. ನಾವು ನೂತನ ಸ್ವಭಾವಿಗಳಾಗಿ ಮಾರ್ಪಡಬೇಕು. ಯೇಸು ಕ್ರಿಸ್ತನ ಅನುಯಾಯಿಗಳಾದಂತ ನಾವು ಯೇಸು ಕ್ರಿಸ್ತನ ಸ್ವಭಾವದಲ್ಲಿ ಪಾಲುಗಾರರಾಗಬೇಕು. ಎಷ್ಟು ಜನರು ನಮ್ಮಲ್ಲಿ ಕ್ರಿಸ್ತನ ನಂಬಿ ಎಷ್ಟು ವರ್ಷಗಳಾಯಿತು? ಆ ವರ್ಷಗಳಲ್ಲೆಲ್ಲ ಎಷ್ಟು ನಾವು ದೇವರಿಗೆ ಭಯಭಕ್ತಿಯಿಂದ ನಡೀತಾ ಇದ್ದೇವೆ? ಎಷ್ಟು ದೇವರಿಗೆ ನಮ್ರತೆಯಿಂದ ನಡ್ಕೊಳ್ತಾ ಇದ್ದೇವೆ? ಕ್ಯಾಲೆಂಡರ್ ಬದಲಾಗೋದು ದೊಡ್ಡದಲ್ಲ, ಕ್ಯಾರೆಕ್ಟರ್ ಬದಲಾಗೋದು ಬಹಳ ಸಣ್ಣ. ಕ್ಯಾಲೆಂಡರ್ ಬದಲಾಗೋದ್ರ ವಿಷಯದಲ್ಲಿ ನನಗೆ ಆಸಕ್ತಿ ಇಲ್ಲ, ನನ್ನ ಕ್ಯಾರೆಕ್ಟರ್ ಬದಲಾವಣೆ ಆಗುವಂಥದ್ದು. ಮತ್ತೆ ಕ್ಯಾಲೆಂಡರ್ ಡೇಟ್ಗಳು ಬದಲಾವಣೆ ಆಗೋದ್ರಲ್ಲಿ ನನಗೆ ಸಂತೋಷ ಇಲ್ಲ. ಒಂದೊಂದು ಕ್ಯಾಲೆಂಡರ್ ನಲ್ಲೂ ಇತಿಹಾಸ ಬರೆದಿಡುವಂತ ವ್ಯಕ್ತಿ ನಾನು ಆಗ್ಬೇಕು. ಇತಿಹಾಸದಲ್ಲಿ ನನ್ನ ಜೀವಿತದ ಒಂದೊಂದು ದಿನ ಒಂದು ಇತಿಹಾಸವಾಗಿ ಮಾರ್ಪಡಬೇಕು.
ದೇವರು ನನ್ನೊಂದಿಗೆ ಚಲಿಸಬೇಕು, ದೇವರು ನನ್ನ ಮುಂದೆ ಚಲಿಸಬೇಕು, ದೇವರು ನಾನು ಎಲ್ಲೆಲ್ಲಿ ಹೋಗ್ತೇನೋ ಅಲ್ಲೆಲ್ಲ ಚಲಿಸುವಂತ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು. ಪ್ರಿಯ ದೇವರ ಮಕ್ಕಳೇ, ಭೂಮಿಗೆ ಬಂದಿದ್ದೀನಿ, ಭೂಮಿಗೆ ಭಾರವಾಗಿ ಬದುಕಬೇಡ. ಬಡವನಾಗಿ ಬಂದೆ, ಬಡವನಾಗಿ ಬದುಕಬೇಡ. ಅನಕ್ಷರಸ್ಥನಾಗಿ ಬಂದೆ, ಅನಕ್ಷರಸ್ಥನಾಗಿ ಬದುಕಬೇಡ. ನೀನು ಯಾವ ಕಾಲಘಟ್ಟದಲ್ಲಿ ಬಂದೋ, ಯಾವ ಪರಿಸ್ಥಿತಿಯಲ್ಲಿ ಬಂದೋ ಅಲ್ಲೇ ಬದುಕಬೇಡ. ದೇವರು ಏನ್ ಇಟ್ಟಿದ್ದಾರೋ ಆ ಸ್ಥಾನಕ್ಕೆ ದಾಟಿ ಹೋಗು. ಅದೇ ಯೋಧರುಗಳೇ ದಾಟಿ ಹೋಗು. ದಡಮೀರಿ ಹರಿತಾ ಇದೆ. ಕೆಲವರಲ್ಲಿ ಸ್ವಭಾವಗಳು ದಡಮೀರಿ ಹರಿತಾ ಇದೆ. ಕೋಪಿಷ್ಟತನ ದಡಮೀರಿ ಹರಿತಾ ಇದೆ. ಪಾಪಿಷ್ಟತನ ದಡಮೀರಿ ಹರಿತಾ ಇದೆ. ಹೊಟ್ಟೆ ಕಿಚ್ಚು ದಡಮೀರಿ ನಡೀತಾ ಇದೆ. ಹಠಮಾರಿತನ ದಡಮೀರಿ ನಡೀತಾ ಇದೆ. ದಡಮೀರಿ ಹರಿತಾ ಇತ್ತಂತೆ. ನಿನ್ ಜೀವಿತದಲ್ಲಿ ಯಾವುದು ದಡಮೀರಿ ಹರಿತಾ ಇದೆಯೋ ಅದು ಡಿವೈಡ್ ಆಗಬೇಕು. Then you will see the promised land. ಯಾವುದು ನಿನ್ ಬದುಕಿನಲ್ಲಿ ದಡಮೀರಿ ನಡೀತಾ ಇದೆ ಸಹೋದರಿ ಸಹೋದರ, ಸ್ವಭಾವಗಳು ದಡಮೀರಿ ಹರಿತಿದ್ದಿರ್ಬೋದು. ದಡಮೀರಿ ಹರಿಯೋದು ಸಹಜವೇ, ಆದ್ರೆ ಡಿವೈಡ್ ಆಗ್ಬೇಕು. ಇವತ್ತು ತೀರ್ಮಾನ ತೆಗೆದುಕೋ, ಸ್ವಾಮಿ ನನ್ನ ಜೀವಿತದಲ್ಲಿ ನಾನು ಯಾರನ್ನಾದ್ರೂ ಅತಿ ದ್ವೇಷಿಸಿದ್ರೆ ಆ ದ್ವೇಷವನ್ನು ಇವತ್ತೇ ನಾನು ಬಿಟ್ಟು ಬಿಡ್ತೇನೆ. ಯಾರ ಮೇಲಾದ್ರೂ ನಾನು ಕೋಪ ಇಟ್ಟುಕೊಂಡಿದ್ರೆ ಕೋಪವನ್ನು ಬಿಟ್ಟು ಬಿಡ್ತೇನೆ. ಪ್ರಿಯ ದೇವರ ಮಕ್ಕಳೇ, ನನ್ನ ಜೀವಿತದಲ್ಲಿ ಕೂಡ ಅನೇಕ ಸಂಗತಿಗಳು ನಡೆದು ಹೋದವು, ದುಃಖದ ಸಂಗತಿಗಳು ನಡೆದು ಹೋದವು. ಕೋಪ ನನ್ನ ತಲೆ ಮೇಲೆ ಹೇರಲ್ಪಡ್ತು. ಕೋಪಿಷ್ಟನಾದೆ. ಅನೇಕ ಸಂಗತಿಗಳು ನೋಡಿ ನನ್ನ ಹೃದಯ ಬೆಂಕಿಯೋಪಾದಿಯಲ್ಲಿ ಉರಿಯತೊಡಗಿತ್ತು. ದಡಮೀರಿ ಹರಿಲಿಕ್ಕೆ ಆರಂಭಿಸಿತು. ಕೋಪ, ನಾನು ಇವರಿಗೆ ಶಿಕ್ಷೆ ಕೊಡಲೇಬೇಕು, ಇವರ ಮೇಲೆ ಅಗೆತನ ತೀರಿಸಿಕೊಳ್ಳಲೇಬೇಕು, ಇವರನ್ನ ಶಿಕ್ಷಿಸಲೇಬೇಕು, ಇವರು ಒಬ್ಬೊಬ್ಬರು ಪಾಠ ಕಲಿಸಬೇಕು ಅನ್ನುವಂತ ಕೋಪ ನನ್ನಲ್ಲಿ ಏರಿದಾಗ ನಾನು ದೇವರ ಸನ್ನಿಧಾನದಲ್ಲಿ ಕೂತು ಕೇಳಿದೆ, ಸ್ವಾಮಿ ಕ್ಷಮಿಸುವಂತ ಗುಣ ಕೊಡು, ತಗ್ಗಿಸಿಕೊಳ್ಳುವಂತ ಗುಣ ಕೊಡು, ದೀನ ಮನಸ್ಸಿನ ಹೃದಯ ಕೊಡು. ನನ್ನನ್ನು ಇನ್ನೂ ಜಜ್ಜು ಸ್ವಾಮಿ, ಇನ್ನೂ ನನ್ನನ್ನು ಜಜ್ಜಿ ಹಾಕು ಸ್ವಾಮಿ. ನನ್ನನ್ನು ಜಜ್ಜಿ ಹಾಕಿ ನನ್ನನ್ನು ಶುದ್ಧೀಕರಿಸಿ ನನ್ನ ಪರಿಶುದ್ಧನನ್ನಾಗಿ ಮಾಡಿ ನನ್ನ ನಿನ್ನ ಹಾಗೆ ಮಾರ್ಪಡಿಸು. ನಾನು ನಿನ್ನ ಹಾಗೆ ಮಾರ್ಪಡಿಸು. ನಾನು ನಿನ್ನ ಹಾಗೆ ಆಗಬೇಕು ಸ್ವಾಮಿ. ಅದಕ್ಕೆ ಅನೇಕರ ಬಳಿ ಕ್ಷಮಾಪಣೆ ಕೇಳ್ಬಿಡ್ತೇನೆ, ಸಾರಿ ಕೇಳ್ತೇನೆ. ಕಾರಣ ಸ್ವಾಮಿ ಮುಂದೆ ತಗ್ಗಿಸಿಕೊಳ್ಳಲಿಕ್ಕೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನ್ನ ಸ್ವಭಾವ ದಡಮೀರಿ ಹರಿತಾ ಇದೆಯಾ? ಯಾವ ಕಾರ್ಯ ದಡಮೀರಿ ಹರಿತಾ ಇದೆ? ಯಾವ ಸಂಗತಿ ದಡಮೀರಿ ಹರಿತಾ ಇದೆ? ಯಾವ ಗುಣ ದಡಮೀರಿ ಹರಿತಾ ಇದೆ? ಅದನ್ನು ಸ್ವಲ್ಪ ಮುನ್ನೆಲೆಗೆ ತಂದು ಕಾಲದ್ದುತ್ತಲೇ ಬಿಡುಗಡೆ ಆಯ್ತು, ಡಿವೈಡ್ ಆಯ್ತು, ಎರಡು ಭಾಗವಾಯಿತು. ಯೋರ್ದನ್ ಹೊಳೆಯನ್ನು ದಾಟಿದ್ರು, ಎರಿಕೋ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಟ್ರು. ನಿನ್ನ ಬದುಕಿನಲ್ಲಿ ದೇವರ ಅತಿಶಯ ಆಶೀರ್ವಾದಗಳನ್ನು ಕಾಣಬೇಕಾ? ಅದ್ಭುತವಾದ ಆಶೀರ್ವಾದಗಳು ಕಾಣಬೇಕಾ? ಪರಲೋಕದ ಆಶೀರ್ವಾದಗಳನ್ನು ಕಾಣಬೇಕಾ? ಈ ವರ್ಷ ಒಂದು ಅತಿಶಯವಾದ ವರ್ಷ, ಈ ವರ್ಷ ಅದ್ಭುತದ ವರ್ಷ, ಈ ವರ್ಷ ಮಹಿಮೆಯ ವರ್ಷ. ಈ ಮಹಿಮೆಯ ವರ್ಷದಲ್ಲಿ ದೇವರ ಅದ್ಭುತ ಆಶೀರ್ವಾದಗಳನ್ನು ಪಡೆಕೋ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತದಲ್ಲಿ ಒಂದು ತೀರ್ಮಾನ, ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಾವು ಹೊಸ ವರ್ಷ ಕಾಣಲಿಕ್ಕೆ ಕೆಲವೇ ಸಮಯ ನಮಗಿದೆ. ನಾವು ದೇವರ ಮುಂದೆ ಪ್ರತಿಜ್ಞೆ ಮಾಡೋಣ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಾವೆಲ್ಲರೂ ಎದ್ದು ನಿಂತು ದೇವರು ಕೇಳೋಣ. ಎಲ್ಲರೂ ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಳ್ಬೇಕು. ಎಲ್ಲರೂ ಎದ್ದು ನಿಂತು ಇವತ್ತೊಂದು ತೀರ್ಮಾನ ಮಾಡಿ, ಸ್ವಾಮಿ ಹೇಳ್ರಿ, ನಾನು ಹೇಳ್ಕೊಟ್ಟಂಗೆ ಹೇಳ್ರಿ, ದೇವರೇ ನನ್ನ ಜೀವಿತದಲ್ಲಿ ಎಲ್ಲರನ್ನ ಕ್ಷಮಿಸಿಬಿಡ್ತೇನೆ, ಎಲ್ಲರನ್ನ ಮನಸ್ಸಿಬಿಡ್ತೇನೆ, ನನ್ನ ಕೋಪಗಳನ್ನೆಲ್ಲ ಸಮಾಧಿ ಮಾಡ್ಬಿಡ್ತೇನೆ, ದ್ವೇಷಗಳನ್ನ ಸಮಾಧಿ ಮಾಡ್ತೇನೆ, ಹೊಟ್ಟೆ ಕಿಚ್ಚನ್ನ ಸಮಾಧಿ ಮಾಡ್ತೇನೆ, ಎಲ್ಲ ಹಠಮಾರಿತನಗಳನ್ನ ಸಮಾಧಿ ಮಾಡ್ತೇನೆ. ನಾನು ದೊಡ್ಡ ಸ್ಥಳದಲ್ಲಿ ನಿಲ್ಲಬೇಕು, ದೊಡ್ಡ ಆಶೀರ್ವಾದದಲ್ಲಿ ನಿಲ್ಲಬೇಕು, ಮಹಿಮೆಯ ವರ್ಷದಲ್ಲಿ ಮಹಿಮೆಯನ್ನ ಕಾಣಬೇಕು. ನಾನು ಇತಿಹಾಸ ಸ್ಥಾಪಿಸುವವನಾಗಿ ಮಾರ್ಪಡಬೇಕು. ನನ್ನ ಆ ರೀತಿ ಅಭಿಷೇಕ ಮಾಡು, ನನ್ನನ್ನು ಅಭಿಷೇಕ ಮಾಡು, ಪವಿತ್ರಾತ್ಮನೇ ನನ್ನ ಅಭಿಷೇಕ ಮಾಡು. ಈ ರಾತ್ರಿ ಈ ವರ್ಷವನ್ನ ಕಳೀತಾ ಇದ್ದೇನೆ, ಈ ರಾತ್ರಿ ಈ ವರ್ಷವನ್ನ ಮುಗಿಸ್ತಾ ಇದ್ದೇನೆ. ಈ ಮುಗಿದು ಹೋದ ವರ್ಷದಲ್ಲಿ ಎಲ್ಲವುಗಳನ್ನ ಸಮಾಧಿ ಮಾಡಿಬಿಡ್ತೇನೆ. ಹೊಸ ವರ್ಷದಲ್ಲಿ ಅದ್ಭುತ ಅತಿಶಯ ಕಾಣ್ತೇನೆ. ಆಮೆನ್. ಹಲ್ಲೆಲೂಯಾ. ಡೋಂಟ್ ಕ್ಯಾರಿ. ಭರವಸೆ ಏನಿಗೆ ಕ್ಯಾಲೆಂಡರ್ ಚೇಂಜ್ ಆಗ್ತಾ ಇದೆ.
ಏನ್ ಚೇಂಜ್ ಆಗ್ತಾ ಇದೆ? ಈ 2023 ಇತ್ತು 24ಕ್ಕೆ ಹೋಗ್ತಾ ಇದ್ರಿ. ಕ್ಯಾಶುಯಲ್ನೆಸ್, ಕ್ಯಾಶುಯಲ್ ಆಗಿ ತಗೊಂಡ್ಬಿಡ್ತೀವಿ. 2023 ಇತ್ತು, ಇವಾಗ 2024ಕ್ಕೆ ಹೋಗ್ತಾ ಇದ್ದೀನಿ. ಕೂತ್ಕೊಳ್ಳಿ ಯಜಮಾನ, ಕ್ಯಾಶುಯಲ್ ಆಗಿ ಬದುಕಬೇಡ. 2023 ಈಗ 2024. ನನಗೆ ಕ್ಯಾಲೆಂಡರ್ ನಲ್ಲಿ ನಂಬಿಕೆ ಇಲ್ಲ. ನಾನು ನನ್ನ ಜೀವಿತದಲ್ಲಿ ಇನ್ನು ಬದುಕ್ತಿರುವುದು ಕ್ರಿಸ್ತನಲ್ಲಿ. ಕ್ರಿಸ್ತನ್ ನನಗೆ ಕೊಡುವಂತ ಪ್ರತಿಯೊಂದು ದಿನವನ್ನ ಜಯೋತ್ಸವದೊಡನೆ ಬದುಕ್ತೇನೆ, ಅದ್ಭುತವಾಗಿ ಬದುಕ್ತೇನೆ. ಏನೋ ಸಾಧನೆ ಮಾಡ್ಬೇಕು ನಾನು, ಏನೋ ಆಶೀರ್ವಾದವಾಗಿ ಬದುಕ್ಬೇಕು ನಾನು. ನನಗೆ ಸಾಮಾನ್ಯವಾಗಿ ಬದುಕೋದಕ್ಕೆ ಇಷ್ಟ ಇಲ್ಲ, ಸಾಮಾನ್ಯವಾದ ಕ್ರಿಸ್ತಿ ಜೀವಿತ ಜೀವಿಸಲಿಕ್ಕೆ ಇಷ್ಟ ಇಲ್ಲ. ನಾನು ಆರಾಧನೆ ಮಾಡ್ತಿರುವಾಗ ದೇವರ ಹತ್ರ ನಾನು ಮಾತನಾಡ್ತಾ ಇದ್ದೆ, ಸ್ವಾಮಿ ನನಗೆ ಇಷ್ಟ ಆತ್ಮಗಳ ಸಾಲ. ಆಮೇಲೆ ನಾನು 2024 ಇಸ್ವಿಗೆ ನಾನು ಕಾಲಿಟ್ರೆ, ಅದಕ್ಕೆ ನಾನು ಸ್ವಲ್ಪ ಸಮಯದ ಹಿಂದೆ ನನ್ನ ಮಗಳ ಹತ್ರ ಮಾತಾಡ್ತಿದ್ದೆ. ನಾನು ಐ ಆಮ್ ವೆರಿ ಸಾರಿ, ಬಿಕಾಸ್ 2024ಕ್ಕೆ ನಾನು ಇತಿಹಾಸ ಸ್ಥಾಪನೆ ಮಾಡುವಂತ ಒಬ್ಬ ಅಭಿಷಿಕ್ತನಾಗಿ ನಾನು ಮಾರ್ಪಡಬೇಕು. ಇತಿಹಾಸವನ್ನ ಇದುವರೆಗೂ ಮಾಡದೇ ಇರುವಂತಹ ಒಂದು ಅದ್ಭುತ ಕಾರ್ಯವನ್ನು ನಾನು ಮಾಡಬೇಕು. ದೇವರನ್ನ ಮೂಲಕ ನಡೆಸಬೇಕು. ಪ್ರಿಯ ದೇವರ ಮಕ್ಕಳೇ, ಆದುದರಿಂದ ಸರಿಪಡಿಸಿಕೊಳ್ಳೋ ಜಾಗದಲ್ಲಿ ಸರಿಪಡಿಸಿಕೊಳ್ಳು. ಪವಿತ್ರಾತ್ಮನಿಂದ ನಡೆಸಲ್ಪಡುವಾಗ ನಡೆಸಲ್ಪಡ. ಏನು ಈ ದಿನ ದೇವರು ಈ ವರ್ಷ ನನಗೆ ಕೊಟ್ಟಿರುವಂತಹ ವಾಗ್ದಾನ ಮಹಿಮೆಯ ವರ್ಷ, ಇಯರ್ ಆಫ್ ಗ್ಲೋರಿ. ಇಯರ್ ಆಫ್ ಗ್ಲೋರಿ, ಮಹಿಮೆಯ ವರ್ಷ. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನು ನನ್ನೊಟ್ಟಿಗೆ ಮಾತನಾಡಿದಾಗ ದೇವರು ಆತ್ಮನು ನನಗೆ ಮಾತನಾಡಿದಂತ ದೈವಿಕವಾದಂತ ಒಂದು ಮಾತು, ಮಗನೇ 2024ನೇ ವರ್ಷ ಅದು ಮಹಿಮೆಯ ವರ್ಷ. ಇಟ್ಸ್ ಕಾಲ್ಡ್ ದ ಇಯರ್ ಆಫ್ ಗ್ಲೋರಿ. ಒಂದು ಮಹಿಮೆಯ ವರ್ಷವಾಗಿ ನಾನು ನಿನ್ನ ಸಭೆಗೆ ನಾನು ಕೊಡ್ತಾ ಇದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಕೆಲವು ಸಂಗತಿಗಳನ್ನ ದೇವರು ನನ್ನೊಟ್ಟಿಗೆ ಮಾತನಾಡಿದ. ಪರಿಶುದ್ಧಾತ್ಮನು ಈ ಕರ್ನಾಟಕ ಮಾತ್ರವಲ್ಲದೆ ಈ ಪ್ರದೇಶಗಳಲ್ಲಿ ಮಾತ್ರವಲ್ಲದೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ದೇವರು ಅನೇಕ ಸಂಗತಿಗಳನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ, ಅನೇಕ ಕಾರ್ಯಗಳು ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ. ಪರಿಶುದ್ಧಾತ್ಮನು ಅನೇಕ ಯೋಜನೆಗಳನ್ನು ಇಟ್ಟುಕೊಂಡವನಾಗಿ 2024 ನಮಗೆ ಕೊಡ್ತಾ ಇದ್ದಾನೆ. ನಾವೆಲ್ಲರೂ ಸಿದ್ಧವಾಗಿ ಅದರಲ್ಲಿ ಭಾಗವಹಿಸಿ ಅದರಲ್ಲಿ ನಾವು ವಾಸಿಸಬೇಕು. 2024ನೇ ವರ್ಷ ಇದು ಮಹಿಮೆಯ ವರ್ಷ. ಈ ಮಹಿಮೆಯ ವರ್ಷದಲ್ಲಿ ಅನೇಕ ದೇವ ಜನರು, ಅನೇಕ ಸೇವಕರುಗಳು, ಅನೇಕ ಸೇವೆಗಳಲ್ಲಿ ಅನೇಕ ಅದ್ಭುತವಾದಂತ ಕಟ್ಟಡಗಳು ಕಟ್ಟಲ್ಪಡ್ತವೆ. ಯಾಕಂತಂದ್ರೆ ದೇವರು ಬರುವಿಕೆಗಿಂತ ಮುಂಚೆ, ದೇವರ ಮಹಿಮೆಗಿಂತ ಮುಂಚೆ ಯೆರೆಮೀಯನು ಬರೆದ ಪತ್ರಿಕೆಗಳಲ್ಲಿ ಬಂದಿದೆ, ಕಲ್ಲಲ್ಲಿ ಕಟ್ಟಡಗಳು ಏಳುವವು. ದೇವರ ಮಹಿಮೆಗಾಗಿ ಅನೇಕ ಸೇವಕರುಗಳು, ಅನೇಕ ದೇವ ಜನರು ತಮ್ಮ ಮನೆಗಳಿಗಾಗಿ, ತಮ್ಮ ಸಭೆಗಳಿಗಾಗಿ ಅನೇಕರು ಕಣ್ಣೀರಿಟ್ಟು ಪ್ರಾರ್ಥಿಸುವುದರಿಂದ ದೇವರು ತನ್ನ ಆತ್ಮಿಕ ಸಭೆಗಳನ್ನ ಬೆಳೆಸುವುದಕ್ಕಾಗಿ, ಅನೇಕ ಜನರು ಕಟ್ಟಡಗಳನ್ನ ಕಟ್ಟುವುದಕ್ಕಾಗಿ ಅನೇಕರು ಪ್ರಯಾಸ ಪಟ್ಟಿದ್ದುಂಟು. ತಮ್ಮ ಮನೆಗಳನ್ನ ಕಟ್ಟಿಕೊಳ್ಳುವುದಕ್ಕಾಗಿ, ತಮ್ಮ ಸೇವೆಗಳಲ್ಲಿ ಸಭೆಗಳು ಕಟ್ಟುವುದಕ್ಕಾಗಿ ಅನೇಕ ಸಮಸ್ಯೆಗಳನ್ನು ಅನುಭವಿಸಿ ಪ್ರಯಾಸ ಪಟ್ಟಿದ್ದುಂಟು. ಬಟ್ 2024 ಇಸವಿಯಲ್ಲಿ ಅನೇಕ ಯಥಾರ್ಥ ದೇವ ಜನರ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡಲಿಕ್ಕಿದ್ದಾನೆ. ಅವರ ಮನೆಗಳು, ಅವರ ಸಭೆಗಳು ಕಟ್ಟಲ್ಪಡುವವು. ಒಂದನೇದಾಗಿ. ಎರಡನೇದಾಗಿ ಆತ್ಮಗಳ ಸುಗ್ಗಿ. ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಒಂದು ಆತ್ಮಗಳ ಸುಗ್ಗಿಯ ಒಂದು ವಾತಾವರಣ ಕಾಣ್ತೇವೆ. ಸಭೆಗಳು, ದೇವರು ತನ್ನ ಮಂಡಲಿಗೆ ಅನೇಕ ಆತ್ಮಗಳನ್ನ ಸೇರಿಸಲಿಕ್ಕಿದ್ದಾನೆ. ಅಪೊಸ್ತಲ ಕೃತ್ಯಗಳಲ್ಲಿ ಬಂದಿರುವ ಪ್ರಕಾರ ಅವರ ಮಂಡಲಿಗೆ ದೇವರು ದಿನಾಲೂ ಸೇರಿಸ್ತಾ ಇದ್ದಂತೆ ಸಭೆಗಳ ಒಳಗಡೆ ಒಂದು ಆತ್ಮಗಳ ಸುಗ್ಗಿ ಆರಂಭ ಆಗ್ಲಿಕ್ಕೆ ಹೋಗ್ತದೆ. ಯಾವ ರೀತಿ ಆರಂಭ ಆಗುತ್ತೆ ಅಂದ್ರೆ, ಸಭೆಗಳನ್ನ ಹುಡುಕಿ ಅನೇಕ ಹಳ್ಳಿಗಳಿಂದ, ಪಟ್ಟಣಗಳಿಂದ ಜನರು ದೇವ ಸಾನ್ನಿಧ್ಯಕ್ಕೆ ಓಡಿ ಬರುವಂತದನ್ನು ನಾವು ಕಾಣ್ಲಿಕ್ಕೆ ಹೋಗ್ತೇವೆ. ಬರುವ ವರ್ಷ ದೇವರು ಆ ರೀತಿ ಅದ್ಭುತಗಳು ನಡೆಸಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಸೊ ಮಹಿಮೆಯ ವರ್ಷ ಅಂದ್ರೆ ಇಟ್ಸ್ ಅನ್ಎಕ್ಸ್ಪ್ಲೈನ್ಡ್ ಮಿರಾಕಲ್. ಅನ್ಎಕ್ಸ್ಪ್ಲೈನ್ಡ್, ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗದೇ ಇರುವಂತ, ಅದನ್ನ ವಿವರಿಸುವುದಕ್ಕೆ ಆಗದೇ ಇರುವಂತ ಮಟ್ಟಕ್ಕೆ ದೇವರು ತನ್ನ ಶಕ್ತಿಯನ್ನ ಈ ದೇಶಕ್ಕೆ, ಈ ಲೋಕಕ್ಕೆ ತೋರಿಸಲಿಕ್ಕಿದ್ದಾನೆ.
ದೇವರು ಆ ಪರಲೋಕ ರಾಜ್ಯದಲ್ಲಿ ಕುಳಿತು ಎಷ್ಟು ವರ್ಷಗಳು ಆತನು ಶಿಲುಬೆ ಮೇಲೆ ಹೋಗಿ ಪ್ರಾಣ ಕೊಟ್ಟು ರಕ್ತ ಸುರಿಸಿ ತನ್ನ ಮಹಿಮೆ ಕಾರ್ಯಗಳ ಮಾಡ್ತಾ ಬರ್ತಾ ಇದ್ದಾನೆ. ಇನ್ನು 2024ನೇ ಇಸುವಿಯಿಂದ ದೇವರು ತನ್ನ ಮಹಿಮೆಯನ್ನ ಜನರಿಗೆ ಪ್ರಕಟಿಸಲಿಕ್ಕೆ ಹೋಗ್ತಾನೆ. ಹಲ್ಲೆಲೂಯಾ. ಆತ್ಮಗಳ ಸುಗ್ಗಿ, ಸಭೆಗಳು ತುಂಬಿ ತುಳುಕಿ ಕರ್ತನ ಮಹಿಮೆಯನ್ನ ಕಾಣುವಂಥದ್ದು. ಜನರು ಇಷ್ಟು ದಿನ ಅನೇಕ ಸೇವಕರುಗಳು, ದೇವ ಮಕ್ಕಳು ನಾವು ಹೊರಡ್ತಾ ಇದ್ವಿ. ಈಗ ದೇವರು ತನ್ನ ಕಾರ್ಯವನ್ನ ಆರಂಭಿಸ್ತಾನೆ. ಮಾತ್ರವಲ್ಲದೆ ಉಜ್ಜೀವನದ ಕುಡಿ ಹತ್ತಿಸಲ್ಪಡುವುದು, ಉಜ್ಜೀವನದ ರಿವೈವಲ್. ಪರಿಶುದ್ಧಾತ್ಮನು ಉಜ್ಜೀವನದ ಕಿಡಿಯನ್ನ ಹತ್ತಿಸ್ತಾನೆ. ಉಜ್ಜೀವನದ ಕಿಡಿಗಳು ಆರಂಭವಾಗುತ್ತೆ. ಅಲ್ಲಲ್ಲಿ ಅನೇಕ ಉಜ್ಜೀವನದ ಕೂಟಗಳು ಏರ್ಪಟ್ಟು ಪವಿತ್ರಾತ್ಮನು ತಾನೇ ಜನರ ಮಧ್ಯದಲ್ಲಿ ಅದ್ಭುತಗಳು ನಡೆಸಲಿಕ್ಕಿದ್ದಾನೆ. ದೇವರು ತನ್ನ ಶಕ್ತಿಯನ್ನು ಜನರಿಗೆ ತೋರಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಅದು ಮಾತ್ರವಲ್ಲದೆ ದೇವ ಜನರ ಉದ್ಧಾರ ಮತ್ತು ಮೇಲುಗೈ. ಬರುವ ವರ್ಷದಿಂದ ದೇವರು ತನ್ನ ಜನರನ್ನ ನಿನ್ನ ಹಳ್ಳಿಯಲ್ಲಿ, ನಿನ್ನ ಪಟ್ಟಣದಲ್ಲಿ, ನಿನ್ನ ಬಿಸಿನೆಸ್ ನಲ್ಲಿ, ನಿನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದೇವರು ನಿನಗೆ ಅಭಿವೃದ್ಧಿಯನ್ನು ಕೊಟ್ಟು ನಿನ್ನ ಮೇಲಕ್ಕೆ ತಂದು ಉನ್ನತ ಮಟ್ಟದಲ್ಲಿ ಇಡುವಂತ ವರ್ಷ 2024ನೇ ವರ್ಷ. ನಿನ್ ಜೀವಿತದ ಇಷ್ಟು ದಿನ ತಡೆಗಳಾಗ್ತಾ ಇತ್ತಲ್ಲ, ಏನೋ ಕೆಲಸಕ್ಕೆ ಕೈ ಹಾಕದೆ ಆಗ್ತಾ ಇರಲಿಲ್ಲ, ಸಫಲ ಆಗುತ್ತೆ ಅನ್ಕೊಂಡೆ ಸಫಲ ಆಗ್ತಾ ಇರಲಿಲ್ಲ. ಬಟ್ 2024ನೇ ವರ್ಷ ಅದು ಮಹಿಮೆಯ ವರ್ಷ. ನಿನ್ನನ್ನ ಅದ್ಭುತಗಳು ಹುಡುಕಿ ಬರುವಂತ ವರ್ಷ. ದೇವರು ನಿನ್ ಪಕ್ಷ ಇದ್ದು ಅತಿಶಯ ನಡೆಸುವಂತ ಒಂದು ವರ್ಷ. ದೇವ ಜನರ ಉದ್ಧಾರ ಮತ್ತು ಮೇಲುಗೈ. ಅನೇಕ ದೇವ ಜನರುಗಳು ಯಾರು ದೇವರಿಗೆ ಭಯಭಕ್ತಿಯಿಂದ ಆರಾಧಿಸ್ತಾ, ದೇವರನ್ನ ಸ್ತುತಿಸ್ತಾ, ದೇವರ ಆರಾಧನೆಯಲ್ಲಿ ನಮ್ರತೆಯಿಂದ ಆತನಿಗೆ ಭಯಭಕ್ತಿ ಉಳ್ಳವರಾಗಿ ಆತನ ಆರಾಧಿಸುವುದಕ್ಕಾಗಿ ಬರ್ತಾ ಇದ್ದಾರೋ, ಆರಾಧನೆಗೆ ಗೌರವ ಕೊಟ್ಟರು, ತನ್ನ ಸಭೆಗೆ ಗೌರವ ಕೊಟ್ಟರು, ತನ್ನ ವಾಕ್ಯಕ್ಕೆ ಗೌರವ ಕೊಟ್ಟರು, ಅವರನ್ನ ದೇವರು ಉನ್ನತ ಮಟ್ಟಕ್ಕೆ ಏರಿಸುವಂತ ವರ್ಷ. ಮಾತ್ರವಲ್ಲದೆ ದೇವರು ಜಯೋತ್ಸವದ ಧ್ವನಿ. ಇಷ್ಟು ವರ್ಷಗಳು ಅನೇಕ ಧ್ವನಿಗಳನ್ನ ಕೇಳಿಸಿಕೊಂಡಿದ್ದೇವೆ, ಹಿಂಸೆಯ ಧ್ವನಿಗಳನ್ನ ಕೇಳಿಸಿಕೊಂಡಿದ್ದೇವೆ, ಶತ್ರುವಿನ ಧ್ವನಿಗಳನ್ನ ಕೇಳಿಸಿಕೊಂಡಿದ್ದೇವೆ. 2024ನೇ ವರ್ಷ ಅದು ಜಯೋತ್ಸವದ ವರ್ಷ, ಜಯಧ್ವನಿಯ ವರ್ಷ. ನೀನು ಜಯೋತ್ಸವದ ವರ್ಷವನ್ನು ಆಚರಿಸುವಿ, ನೀನು ಜಯಧ್ವನಿಯನ್ನ ಕೇಳಿಸಿಕೊಳ್ಳುವಿ. ಅನೇಕ ಕಾರ್ಯಗಳಲ್ಲಿ ದೇವ ಮಕ್ಕಳಿಗೆ ದೇವರು ಜಯ ಕೊಡುವಂತ ಒಂದು ವರ್ಷ. ಮಾತ್ರವಲ್ಲದೆ 6ನೇದಾಗಿ ಆತ್ಮನು ಸುರಿಸಲ್ಪಟ್ಟು ಜನರಿಗೆ ವಾಕ್ಯದ ದಾಹ. ಎಷ್ಟೋ ಜನರಿಗೆ ಈಗ ವಾಕ್ಯದ ದಾಹ ಹೊರಟೋಗಿದೆ. ಅನೇಕ ದೇವ ಜನರಿಗೆ ವಾಕ್ಯದ ದಾಹ ಇಲ್ಲ, ಬೈಬಲ್ ಮೇಲೆ ದಾಹ ಇಲ್ಲ. ಆದ್ರೆ 2024ನೇ ಇಸುವಿಯಲ್ಲಿ ದೇವರು ತನ್ನ ಜನರ ಮೇಲೆ ತನ್ನ ಆತ್ಮನನ್ನು ಸುರಿಸಿ ವಾಕ್ಯದ ಮೇಲೆ ದಾಹ ಕೊಡ್ಲಿಕ್ಕಿದ್ದಾನೆ. ಅನೇಕರಿಗೆ ವಾಕ್ಯ ಬೇಕು, ಸತ್ಯ ವಾಕ್ಯ ಬೇಕು. ಇಷ್ಟು ದಿನ ಸೋಷಿಯಲ್ ಮೀಡಿಯಾಗಳಲ್ಲಿ ವಾಕ್ಯ ಕೇಳಿಸಿಕೊಳ್ತಿದ್ದಂತವರು, ಅನೇಕ ಪವಿತ್ರಾತ್ಮನಿಂದ ಪ್ರೇರಣೆ ಆಗದೇ ಇರುವಂತ ವಾಕ್ಯಗಳನ್ನ ಕೇಳಿಸಿಕೊಳ್ತಾ ಇದ್ದಂತವರು, ಪರಿಶುದ್ಧಾತ್ಮನ ಆಲೋಚನೆ ಇಲ್ಲದೆ ಇರುವಂತವರು, ಈಗ ದೇವರಾತ್ಮನು ಸುರಿಸಲ್ಪಟ್ಟು ಜನರು ದೇವರ ವಾಕ್ಯದ ಕಡೆಗೆ ತಿರುಗಿಕೊಳ್ತಾರೆ, ಸತ್ಯ ವಾಕ್ಯದ ಕಡೆಗೆ ತಿರುಗಿಕೊಳ್ತಾರೆ. ಪ್ರಿಯ ದೇವರ ಮಕ್ಕಳೇ, ಸತ್ಯ ವಾಕ್ಯವನ್ನ ಸಾರುವಂತ ಅಭಿಷೇಕರು ಬರುವ ವರ್ಷ ದೇವರು ಉಪಯೋಗಿಸಲಿಕ್ಕೆ ಹೋಗ್ತಾನೆ. ಯಾರ್ಯಾರು ಸತ್ಯಪರವಾಗಿ ಪವಿತ್ರಾತ್ಮನುಸಾರವಾಗಿ ಮಾತನಾಡ್ತಾ ಇದ್ದಾರೋ, ಪವಿತ್ರಾತ್ಮ ಅಭಿಷೇಕ ಮಾಡಿದಾರೋ, ಅವರನ್ನ ದೇವರು ಉಪಯೋಗಿಸಿ ಸತ್ಯವಲ್ಲದನ್ನ, ಸತ್ಯ ಮಾತಾಡದೆ ಪವಿತ್ರಾತ್ಮ ಪ್ರೇರಣೆ ಇಲ್ಲದೆ ಇರುವಂತ ಎಲ್ಲ ವಾಕ್ಯಗಳನ್ನ ತೆಗೆದುಹಾಕಿ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಂತ ಪವಿತ್ರಾತ್ಮನ ಪ್ರೇರಣೆಯ ವಾಕ್ಯಗಳನ್ನ ಜನರು ಕೊಡ್ಲಿಕ್ಕಿದ್ದಾರೆ. ಮಾತ್ರವಲ್ಲದೆ ಸುವಾರ್ತೆಗಾಗಿ ಅನೇಕ ಭಾಗಗಳು ತೆರೆಯಲ್ಪಡ್ತವೆ. ಹಲ್ಲೆಲೂಯಾ. 2024ನೇ ಇಸುವಿ ದೇವರ ಸುವಾರ್ತೆಗಾಗಿ ಬಾಗಿಲುಗಳು ತೆರೆಯಲ್ಪಡ್ತವೆ. ಸಿದ್ಧವಾಗಬೇಕು ಸುವಾರ್ತೆಯನ್ನು ಸಾರುವುದಕ್ಕಾಗಿ, ಜನರಿಗೆ ಆತನ ವಾಕ್ಯ ಸಾರುವುದಕ್ಕಾಗಿ. ಹಲ್ಲೆಲೂಯಾ. ನಿನ್ನ ಮನೆ ಅಕ್ಕಪಕ್ಕದಲ್ಲಿ ದೇವರ ಅವಕಾಶವನ್ನು ಕೊಡ್ತಾರೆ ಸುವಾರ್ತೆ ಸಾರುವುದಕ್ಕಾಗಿ, ನಿನ್ನ ಬಿಸಿನೆಸ್ ಪಾರ್ಟ್ನರ್ಗೆ ವಾಕ್ಯ ಸಾರುವುದಕ್ಕಾಗಿ, ನಿನ್ನ ಹಳ್ಳಿಯಲ್ಲಿ ವಾಕ್ಯ ಸಾರುವುದಕ್ಕಾಗಿ. ನಿದ್ದೆ ಮಾಡುವುದಕ್ಕಾಗಿ ಅಲ್ಲ, ವಾಕ್ಯ ಸಾರುವುದಕ್ಕಾಗಿ. ದುರ್ವಾರ್ತೆ ಸಾರುವುದಕ್ಕಾಗಿ ಅಲ್ಲ, ಸುವಾರ್ತೆ ಸಾರುವುದಕ್ಕಾಗಿ. ಆಮೇಲೆ ದೇವ ಜನರಿಗೆ ಸಾಕು, ಅವ್ರ ಮನೆ ಹಿಂಗೆ, ಅವ್ರ ಸಂಸಾರ ಹೀಗೆ, ಇವ್ರ ಸಂಸಾರ ಹೀಗೆ. ದೇವ ಪವಿತ್ರಾತ್ಮನು ನಿನ್ನ ಬಾಯನ್ನ ಕಟ್ಟಿ ಹಾಕ್ತಾನೆ. ಪರಿಶುದ್ಧಾತ್ಮ ನಿನ್ನ ಬಾಯನ್ನ ಕಂಟ್ರೋಲ್ ತೆಗೆದುಕೊಂಡು ದುರ್ವಾರ್ತೆ ಸಾರುವಂತ ನಿನ್ನನ್ನ ಸುವಾರ್ತೆ ಸಾರುವನ್ನಾಗಿ ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ. ಮಾತ್ರವಲ್ಲದೆ ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 31ನೇ ವಚನದ ಪ್ರಕಾರ ಇಡೀ ಕರ್ನಾಟಕದ ಎಲ್ಲ ಕಡೆಗಳಲ್ಲಿ ಆತ್ಮಿಕ ಸಭೆಗಳು ಬೆಳವಣಿಗೆ ಆಗುವಂತ ವರ್ಷ. ಬೆಳವಣಿಗೆ ಆಗುತ್ತೆ, ಸಭೆಗಳು ಬೆಳವಣಿಗೆ ಆಗ್ತವೆ, ಆತ್ಮಗಳು ರಕ್ಷಣೆ ಹೊಂದಿ ಸಭೆಗಳು ಬೆಳವಣಿಗೆ ಹೊಂದಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಅದ್ಭುತವಾದ ಕಾರ್ಯ ನಡೆಯಲಿಕ್ಕಿದೆ. ಮಾತ್ರವಲ್ಲದೆ ಅನೇಕ ದೇವ ಜನರ ಬಿಸಿನೆಸ್ಗಳು ಉನ್ನತ ಮಟ್ಟಕ್ಕೆ ಬರುವುದು, ಅವರು ಅಧಿಕ ಆದಾಯಗಳನ್ನ ಕೂರಿಸಿಕೊಂಡು ಸಭೆಗಳನ್ನ ಕಟ್ಟುವುದಕ್ಕಾಗಿ,
ಇದೇ ದೇಶದಲ್ಲಿ ಹುಟ್ಟಿ ಬೆಳೆದಂತ ಎಷ್ಟು ವರ್ಷಗಳು ಅನೇಕ ಬೇರೆ ದೇಶಗಳಿಂದ ಹಣ ತೆಗೆದುಕೊಂಡು ಬಂದು ಸಭೆಗಳು ಕಟ್ತಾ ಇದ್ರು, ಸೇವೆಗಳು ನಡೆಸ್ತಾ ಇದ್ರು. ಬಟ್ ಈಗ ಕರ್ನಾಟಕದಲ್ಲಿ ದೇಶದಲ್ಲಿ ಅನೇಕ ಬಿಸ್ನೆಸ್ ಮ್ಯಾನ್ಗಳು, ಅನೇಕ ದೇವ ಜನರು ಉನ್ನತವಾದ ಬಿಸ್ನೆಸ್ ಗೆ ಬಂದು ಅದ್ಭುತವಾದ ಬಿಸ್ನೆಸ್ ಮಾಡಿ ಅವರು ಸಭೆಗಳನ್ನ ಕಟ್ಟುವುದಕ್ಕೆ, ಸುವಾರ್ಥ ಕೂಟಗಳು ನಡೆಸುವುದಕ್ಕೆ ಈ ನೆಲದಲ್ಲಿ ಹುಟ್ಟಿದಂತ ದೇವ ಮಕ್ಕಳನ್ನ ದೇವರು ಉನ್ನತಕ್ಕೆ ತಂದು ತನ್ನ ರಾಜ್ಯ ಸ್ಥಾಪನೆಯನ್ನ ಮಾಡಲಿಕ್ಕಿದ್ದಾರೆ. ಮಾತ್ರವಲ್ಲದೆ ಎಷ್ಟೆಲ್ಲೂ ಹಾಗೆ ದೇವರ ಮಕ್ಕಳು ಉನ್ನತ ಮಟ್ಟಕ್ಕೆ ಬರ್ತಾರೆ. ಇದು ಬರುವ ವರ್ಷ ನಡೆಯಲಿಕ್ಕಿರ್ತಕ್ಕಂಥ ಅದ್ಭುತವಾದ ಅತಿಶಯವಾದ ಕಾರ್ಯಗಳು. ಹಲ್ಲೆಲೂಯಾ. ಅನೇಕ ಹಿಂಸೆಗಳನ್ನು, ಸಂಕಟಗಳನ್ನೇ ಕಂಡ ಕರ್ನಾಟಕ ಈಗ ಪವಿತ್ರಾತ್ಮನಿಂದ, ಪರಿಶುದ್ಧಾತ್ಮನಿಂದ ಒಂದು ಉನ್ನತವಾದ, ಅದ್ಭುತವಾದ, ಅತಿಶಯವಾದ ಕಾರ್ಯವನ್ನ ಕಾಣಲಿಕ್ಕಿದೆ. ಹಲ್ಲೆಲೂಯಾ. ಸೊ ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಿನ್ ಜೀವಿತದಲ್ಲಿ ಇವತ್ತು ಒಂದು ಉತ್ಸಾಹ, ನಿನ್ ಬದುಕಿನಲ್ಲಿ ಒಂದು ಉತ್ಸಾಹ, ಒಂದು ಉಲ್ಲಾಸ, ಒಂದು ಪರಿಶುದ್ಧಾತ್ಮನ ಪ್ರೇರಣೆ, ಅಭಿಷೇಕದ ತೈಲ ನಿನ್ನ ಮೇಲೆ ಸುರಿಯಲ್ಪಡಬೇಕಾಗಿದೆ. ಆಮೇಲೆ ಸೊ ಆದುದರಿಂದ ದೇವರು ನಮ್ಗೆ ಹೇಳಿದ್ದು, ಬರುವ ವರ್ಷ ಅದು ಮಹಿಮೆಯ ವರ್ಷ, ಅದು ಅದ್ಭುತದ ವರ್ಷ. ಮಹಿಮೆ ಅಂದ್ರೆ ಏನು? ದೇವರ ಮಹಿಮೆ ಅದ್ಭುತವಾದ ಮಹಿಮೆ, ದೇವರ ಮಹಿಮೆ ಶ್ರೇಷ್ಠವಾದ ಮಹಿಮೆ. ದೇವರ ಮಹಿಮೆ ಮುಂದೆ ಯಾರು ನಿಲ್ಲಕ್ಕೆ ಸಾಧ್ಯ ಇಲ್ಲ. ದೇವರ ಮಹಿಮೆಯ ಮುಂದೆ ಯಾರು ನಿಲ್ಲಕ್ಕೆ ಸಾಧ್ಯ ಇಲ್ಲ. 2024 ನಿಮಗೆ ದೇವರು ಕೊಡ್ತಾ ಇರುವಂತಹ ವರ್ಷ ಇದು ಮಹಿಮೆಯ ವರ್ಷ. ಕಷ್ಟಗಳು, ದುಃಖಗಳು, ಸಾಲಗಳು, ಸಂಕಟಗಳು, ಬಡ್ಡಿ ಕಟ್ಟುವಂಥದ್ದು, ಇವೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಇದು ಮಹಿಮೆಯ ವರ್ಷ, ನಾನು ಮಹಿಮೆ ಹೊಂದುವಂತ ವರ್ಷ. ಇದು ಮಹಿಮೆಯ ವರ್ಷ, ನಾನು ಮಹಿಮೆ ಹೊಂದುವಂತ ವರ್ಷ. ಪಕ್ಕದಲ್ಲಿರುವಂತವ್ರಿಗೆ ಹೇಳಿ, ಹಲೋ ಹಲೋ, ದೇವರು ನಿನಗೆ ಮಹಿಮೆಯ ವರ್ಷವನ್ನ ಕೊಟ್ಟಿದ್ದಾನೆ. ನಿನಗೆ ಆ ಮಹಿಮೆಯ ಕಾರ್ಯಗಳನ್ನು ಮಾಡಿ ದೇವರೊಬ್ಬನೇ ಮಹಿಮೆ ಹೊಂದಿಕೊಳ್ತಾನೆ. ಹಲ್ಲೆಲೂಯಾ. ದೇವರ ಮಕ್ಕಳ ವಿಮೋಚನ ಕಾಂಡ 33ನೇ ಅಧ್ಯಾಯ 19ನೇ ವಚನಕ್ಕೆ ನಮ್ಮ ಸತ್ಯವೇದಿಗಳನ್ನು ತಿರುಗಿಸೋಣ. ವಿಮೋಚನ ಕಾಂಡ 33:19. ಅದ್ಭುತನು, ಸೃಷ್ಟಿಕರ್ತನು, ವಿಮೋಚಕನು ಆಗಿರುವಂತಹ ದೇವರು ತನ್ನ ಜನರ ಮೇಲೆ ಪ್ರೀತಿಯನ್ನಿಟ್ಟು, ತನ್ನ ಸ್ವಕೀಯ ಪ್ರಜೆಗಳ ಮೇಲೆ ಮಮತೆಯನ್ನಿಟ್ಟು ಆತನು ಮಾಡ್ತಿರುವಂತಹ ವಾಗ್ದಾನ. ವಿಮೋಚನ ಕಾಂಡ 33ನೇ ಅಧ್ಯಾಯ 19ನೇ ವಚನ. ಆತನು ತನ್ನ ಸರ್ವೋತ್ತಮತ್ವವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡಿದನು. ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು. ಯಾವನ ಮೇಲೆ ದಯೆ ಬಿಡುವೆನೋ ಅವನ ಮೇಲೆ ದಯೆ ಬಿಡುವೆನು, ಯಾರನ್ನು ಕರುಣಿಸುವೆನೋ ಅವರನ್ನು ಕರುಣಿಸುವೆನೋ. ಅದ್ಭುತವಾದ ದೇವರು, ಆ ಮಹಿಮೆಯುಳ್ಳ ದೇವರು ನನಗೆ ಮಾತನಾಡ್ತಾ ಇದ್ದಾರೆ, ನಮ್ಮ ಸಭೆಗೆ ಮಾತನಾಡ್ತಾ ಇದ್ದಾರೆ, ತನ್ನ ಪ್ರಜೆಗೆ ಮಾತನಾಡ್ತಾ ಇದ್ದಾರೆ, ತನ್ನ ಪ್ರೀತಿ ಪಾತ್ರರಿಗೆ ಮಾತನಾಡ್ತಾ ಇದ್ದಾರೆ. ನಾನು ನಿನ್ನ ಎದುರಿನಲ್ಲಿ ನನ್ನ ಸರ್ವೋತ್ತಮತ್ವವನ್ನು ದಾಟಿ ಹೋಗುವಂತೆ ಮಾಡಬೇಕು. ದೇವರ ಸರ್ವೋತ್ತಮತ್ವ ಅಂದ್ರೆ ಏನು? ಅವರ ಆ ಸರ್ವೋತ್ತಮತ್ವ ನಮ್ಮೆದುರಾಗಿ ದಾಟಿ ಹೋಗುವಂತೆ ಮಾಡ್ತಾರೆ. ದೇವರು ಸಭೆಗೆ ವಾಗ್ದಾನ ಮಾಡಿರುವಂತದ್ದು ಏನಂತಂದ್ರೆ, ನಾನು ನನ್ನ ಸರ್ವೋತ್ತಮತ್ವವನ್ನು ದಾಟಿ ಹೋಗುವಂತೆ ಮಾಡಬೇಕು. ಮೋಶೆ ದೇವರಿಂದ ಕರೆಯಲ್ಪಟ್ಟ, ಮೋಶೆ ದೇವರಿಂದ ನೇಮಿಸಲ್ಪಟ್ಟ. ಅನೇಕ ಸಂಕಟಗಳು, ಶ್ರಮೆಗಳಿತ್ತು, ಅರಣ್ಯದಲ್ಲೆಲ್ಲ ಪ್ರಯಾಸಗಳೇ. ಇಂಥ ಸಂದರ್ಭದಲ್ಲಿ ಇಸ್ರಾಯೇಲ್ಯರು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತಾರೆ, ಇಸ್ರಾಯೇಲ್ಯರು ದೇವರಿಗೆ ವಿರುದ್ಧವಾಗಿ ನಿಲ್ತಾರೆ. ಇಸ್ರಾಯೇಲರು ಮೋಶೆಗೆ ವಿರುದ್ಧವಾಗಿ ನಿಂತಾಗ ದೇವರು ನಾಶ ಮಾಡ್ಬೇಕಂತ ಯೋಚಿಸ್ತಾ ಇರ್ತಾನೆ. ಈ ಜನಾಂಗವನ್ನು ನಾಶ ಮಾಡಬೇಕು ಅಂತ ಆ ಕಾಲಘಟ್ಟದಲ್ಲಿ ಮೋಶೆ ದೇವರ ಜೊತೆ ಮಾತನಾಡ್ತಾನೆ, ಸ್ವಾಮಿ ನನಗೆ ನಿನ್ ಮಹಿಮೆ ತೋರಿಸು, ನನಗೆ ನಿನ್ ಮಹಿಮೆ ಕೊಡು, ನನಗೆ ನಿನ್ ಮಹಿಮೆ ತೋರಿಸು ಅಂತ ಪ್ರಾರ್ಥನೆ ಮಾಡಿದಾಗ ದೇವರ ಅವನ ಜೊತೆ ಮಾತನಾಡ್ತಾರೆ, ನಾನು ನನ್ನ ಸರ್ವೋತ್ತಮತ್ವವನ್ನ ನಿನ್ನೆದುರಾಗಿ ದಾಟಿ ಹೋಗಬೇಕು. ಜೀವನವೆಲ್ಲ ಬರೀ ಕಷ್ಟಗಳಿತ್ತ, ಸಂಕಟಗಳಿತ್ತ, ಶ್ರಮಗಳಿತ್ತ, ವೇದನೆಗಳಿತ್ತ, ಅವಮಾನಗಳಿತ್ತ, ನಿಂದೆಗಳೇ ಕಾಂಡ, ಅಪವಾದಗಳನ್ನೇ ಅನುಭವಿಸಿದ, ಹಣೆಪಟ್ಟಿಗಳನ್ನ ಕಟ್ಟಿಕೊಂಡ, ಗೇಲಿಗೆ ಗುರಿಯಾದ, ಜನರು ಗೇಲಿ ಮಾಡಿದ್ರ, ಡೋಂಟ್ ವರಿ. ಬಟ್ ದೇವರು ಹೇಳ್ತಾ ಇದ್ದಾರೆ, ನನ್ನ ಸರ್ವೋತ್ತಮತ್ವವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡ್ತೇನೆ ನಾನು. ಮೋಶೆ ಸಾಕು, ಮೋಶೆ ನೀನ್ ನೊಂದಿದ್ದು ಸಾಕು, ಮೋಶೆ ನೀನ್ ವೇದನೆ ಪಟ್ಟಿದ್ದು ಸಾಕು, ಮೋಶೆ ನೀನ್ ಕಣ್ಣೀರಿಟ್ಟು ಸಾಕು, ಮೋಶೆ ನನ್ನ ಸರ್ವೋತ್ತಮತ್ವವನ್ನು ಎದುರಾಗಿ ದಾಟಿ ಹೋಗುವಂತೆ ಮಾಡ್ತೇನೆ. ಹಲ್ಲೆಲೂಯಾ. ಯೋಬನು ಬರೆದ ಪತ್ರಕ್ಕೆ ಯಾಕೋಬ 1:17 ಈ ರೀತಿಯಾಗಿ ಬಂದಿದೆ, ಎಲ್ಲಾ ಒಳ್ಳೆ ದಾನಗಳು, ಕೊಂದಿಲ್ಲದ ಎಲ್ಲ ವರಗಳು ಬೆಳಕಿಗೆ ಮೂಲ ಕಾರಣನಾದವನಿಂದ ಇಳಿದು ಬಂದಿರುತ್ತವೆ. ಎಲ್ಲ ಒಳ್ಳೆ ದಾನಗಳು,
ಕುಂದಿಲ್ಲದ ಎಲ್ಲ ವರಗಳು ಬೆಳಕಿಗೆ ಮೂಲ ಕಾರಣನಾದವನಿಂದ ಇಳಿದು ಬರ್ತವೆ. ಈ ವರ್ಷ 2024ನೇ ವರ್ಷ ದೇವರು ನಿನ್ನ ಮುಂದೆ ತನ್ನ ಎಲ್ಲ ಒಳ್ಳೆಯ ಆಶೀರ್ವಾದಗಳನ್ನ, ಒಳ್ಳೆಯ ಅದ್ಭುತಗಳನ್ನ, ವರದಾನಗಳನ್ನ ನಿನ್ನ ಮುಂದೆ ದಾಟಿ ಹೋಗುವಂತೆ ಮಾಡ್ತಾನೆ, ನಿನಗೆ ಅನುಗ್ರಹಿಸ್ತಾನೆ. ಪಕ್ಕದಲ್ಲಿರೋರಿಗೆ ಹೇಳ್ರಿ, ಹಲೋ ಹಲೋ, ನಿದ್ದೆ ಮಾಡ್ತಾ ಇದೀಯಾ? ಸ್ವಲ್ಪ ಎದ್ದೋಳು. ಮಹಿಮೆಯುಳ್ಳ ದೇವರು ಏನ್ ಮಾಡ್ತಾನೆ ಗೊತ್ತಾ? ನಿನ್ನ ಎದುರಾಗಿ ಆತನ ಸರ್ವೋತ್ತಮತ್ವವನ್ನ ದಾಟಿ ಹೋಗುವಂತೆ ಮಾಡ್ತಾನೆ. ಯಾಕೊಬ್ಬ 1:17 ಪ್ರಕಾರವಾಗಿ ದೇವರು ಕುಂದಿಲ್ಲದ ಎಲ್ಲ ವರಗಳ ಒಳ್ಳೆ ದಾನಗಳನ್ನು, ಆಮೇಲೆ ಕುಂದಿಲ್ಲದ, ಆಮೇಲೆ ಡ್ಯಾಮೇಜ್ ಇರೋದನ್ನ ಕೊಡೋದಿಲ್ಲ, ಪ್ರಾಬ್ಲಮ್ ಇರೋದು ಕೊಡೋದಿಲ್ಲ. ಯಾರೋ ಒಬ್ರು ಹೀಗೆ ಮಾಡ್ತಾರಂತೆ, ಚರ್ಚ್ಗೆ ಹೋಗ್ಬೇಕು, ಚರ್ಚ್ಗೆ ಹೋಗುವಾಗ ಕಾಸು ತೆಗೆದುಕೊಂಡ್ರಂತೆ. ಕಾಸು ತೆಗೆದುಕೊಂಡು ನೀನ್ ಚರ್ಚ್ಗೆ ಹೋಗ್ಬೇಕು. ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ ಹತ್ತಿದ್ರು. ಬಸ್ ಹತ್ತಿದಾಗ ಅವ್ರ ಹತ್ರ ಕಾಸು ತೆಗೆದುಕೊಂಡ್ರೆ ಒಂದು ನೋಟ್ ಆಗೋಗಿತ್ತು. ಆ ನೋಟ್ ಕೊಡ್ಲಿಕ್ಕೆ ಹೋದ್ರಂತೆ. ಕಂಡಕ್ಟರ್ ಹೇಳಿದ್ರಂತೆ, ಈ ನೋಟು ಚಲಾವಣೆ ಇಲ್ಲ, ಹಾರ್ದೋಗಿದೆ ಅಂತ. ಅದಕ್ಕೆ ಇವ್ರು ತಕ್ಷಣ ಯೋಚನೆ ಮಾಡ್ತಾರಂತೆ, ನೀನ್ ತಗೊಳ್ದೆ ಹೋದ್ರೆ ಏನು, ಚರ್ಚ್ಗೆ ಹೋಗಿ ಹಾಕ್ತೀನಿ, ಪಾಸ್ ತಗೊಳ್ತಾರೆ. ಬಟ್ ನನ್ನ ದೇವ್ರ ಹಂಗಲ್ಲ. ನನ್ನ ದೇವರು ನಿಮ್ಗೆ ಮಾತಾಡ್ತಾ ಇದ್ದಾರೆ, ನಾನು ಆ ರೀತಿ ಆಶೀರ್ವಾದಗಳಲ್ಲ, ದ ಪರ್ಫೆಕ್ಟ್ ಗಿಫ್ಟ್ಸ್, ದ ಪರ್ಫೆಕ್ಟ್ ಬ್ಲೆಸ್ಸಿಂಗ್ಸ್ ಐ ವಿಲ್ ಗಿವ್ ಯು. God will give the perfect blessings to you and to your family. ನಿನಗೂ ನಿನ್ನ ಕುಟುಂಬಕ್ಕೂ ಪರಿಪೂರ್ಣವಾದ ಅದ್ಭುತವಾದ ಮಹಿಮೆಯುಳ್ಳ ಆಶೀರ್ವಾದಗಳನ್ನ 2024ನೇ ಇಸುವಿಗೆ ನಿನ್ನ ಕುಟುಂಬಕ್ಕೆ, ನಿನ್ನ ಜೀವಿತಕ್ಕೆ, ನಿನ್ನ ಮಕ್ಕಳು ಕೊಡಲಿಕ್ಕಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಪ್ರಿಯ ದೇವರ ಮಕ್ಕಳೇ, ಆದುದರಿಂದ ನಿನ್ನ ಜೀವಿತದಲ್ಲಿ ದೇವರನ್ನ ದರ್ಶಿಸು. ಆದಿಕಾಂಡ 24ನೇ ಅಧ್ಯಾಯ 1ನೇ ವಚನದಲ್ಲಿ ರೀತಿ ಬಂದಿದೆ, ದೇವರು ಅಬ್ರಹಾಮನು ಮುದುಕನಾದಾಗ, ಬಹು ವೃದ್ಧನಾದಾಗ ದೇವರು ಅವನನ್ನ ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದ, ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದ. ಎಂತ ಅದ್ಭುತವಾದ ದೇವರಲ್ವಾ, ಎಂತ ಮಹಿಮೆಯುಳ್ಳ ದೇವರಲ್ವಾ, ಎಂತ ಅತಿಶಯವುಳ್ಳ ದೇವರಲ್ವಾ. ದೇವರು ಅದಕ್ಕೆ ನಿನಗೆ ಹೇಳ್ತಾ ಇದ್ದಾನೆ, ನಾವು ನಿನ್ನನ್ನ ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸ್ತೇವೆ, ಸಕಲ ವಿಷಯಗಳಲ್ಲಿ ಆಶೀರ್ವಾದ ಮಾಡ್ತಾನೆ, ಸಕಲ ವಿಷಯಗಳಲ್ಲಿ ಉನ್ನತ ಸ್ಥಾನಕ್ಕೆ ಬರ್ತಾನೆ, ಸಕಲ ವಿಷಯಗಳಲ್ಲಿ ನಿನ್ನನ್ನು ಸಮೃದ್ಧಿಯಾಗಿರುವಂತೆ ಮಾಡ್ತಾನೆ. ಮಹಿಮೆಯ ವರ್ಷ. ಹಲ್ಲೆಲೂಯಾ. ಸೊ ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ಬರುವ ವರ್ಷವನ್ನ ಒಂದು ಅದ್ಭುತವಾದ ನೋಟಕ್ಕೆ ಮುನ್ನುಗ್ಗು, ಒಂದು ಅತಿಶಯವಾದ ನೋಟದಲ್ಲಿ ಮುನ್ನುಗ್ಗು. ಮಾತ್ರವಲ್ಲದೆ ದೇವರ ವಾಕ್ಯದಲ್ಲಿ ಆ 2ನೇ ಭಾಗದಲ್ಲಿ ರೀತಿ ಬಂದರೆ, ಯೆಹೋವ ನಾಮದ ಮಹತ್ವವನ್ನ ನಿನ್ನೆದುರಾಗಿ ಪ್ರಕಟಿಸು. ಒಂದಾಗಿ ನಾನು ಸರ್ವೋತ್ತಮತ್ವವನ್ನು ನಿದ್ರಾಗಿ ದಾಟಿ ಹೋಗುವಂತೆ ಮಾಡ್ತೀನಿ. ಸರ್ವ ಉತ್ತಮ, ಆಲ್ ಕಾಸಸ್ ಆಫ್ ಗುಡ್ನೆಸ್, ಎಲ್ಲ ಒಳ್ಳೆತನದ ಕಾರ್ಯಗಳನ್ನ ನಾನು ನಿನ್ನ ಮುಂದೆ ದಾಟಿ ಹೋಗುವಂತೆ ಮಾಡ್ತೇನೆ. 2ನೇದಾಗಿ ನನ್ನ ನಾಮದ ಮಹಿಮೆಯನ್ನ ನಾನು ಪ್ರಕಟಪಡಿಸ್ತೇನೆ. ಅದೇ ಆದಾಮನಿಂದ ಹಿಡಿದು ಇಲ್ಲಿಯವರೆಗೂ ದೇವರು ತನ್ನ ನಾಮವನ್ನ ಜನರಿಗೆ ಪ್ರಕಟಿಸಿಕೊಂಡಿದ್ದಾನೆ. ಮೋಶೆ ಕೇಳ್ತಾನೆ, ನಿನ್ನ ಹೆಸರೇನು? ಅದಕ್ಕೆ ಹೇಳ್ತಾನೆ, ನಾನು ಇರುವಾತನು, ನಾನು ಎಂದೆಂದಿಗೂ ಇರ್ತೀನಿ, ನಾನು ಸದಾಕಾಲ ನಿನ್ ಜೊತೆ ಇರ್ತೀನಿ. ಆಮೇಲೆ ಅವರ ನಾಮ ಅದ್ಭುತವಾದ ನಾಮ, ಅವರ ನಾಮವನ್ನು ನಿನ್ನ ಮುಂದೆ ಪ್ರಕಟಿಸ್ತೀನಿ ಅಂತಂದ್ರೆ, ದಾವೀದನು ಗೊಲ್ಯಾತನ ಮುಂದೆ ಹೋಗಿ ನಿಂತಾಗ ಗೊಲ್ಯಾತನು ಇವನನ್ನ ಹೀಯಾಳಿಸ್ತಾನೆ. ಗೊಲ್ಯಾತನು ಹೀಯಾಳಿಸಿದಾಗ ದಾವೀದನು ಹೇಳ್ತಾನೆ, ನೀನಾದ್ರೂ ಈಟಿ ಬಜ್ಜಿ ಕತ್ತಿಗಳಿಂದ ನನ್ನ ಬಳಿ ಬರ್ತಾ ಇದೆಯಾ, ನಾನಾದ್ರೂ ದೇವರ ನಾಮದೊಂದಿಗೆ ನಿನ್ನ ಬಳಿ ಬರ್ತಾ ಇದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಬರುವ ವರ್ಷ 24ನೇ ವರ್ಷದಲ್ಲಿ ದೇವರ ನಾಮವನ್ನ ಹೆಚ್ಚು ಪ್ರಖ್ಯಾತಿಪಡಿಸು, ದೇವರ ನಾಮವನ್ನ ಹೆಚ್ಚು ನೆನಪಿಸ್ಕೊ. ಅವರ ನಾಮವನ್ನು ನೀನು ಎಲ್ಲೆಲ್ಲಿ ಉಚ್ಚರಿಸ್ತೀಯೋ ಅಲ್ಲಿ ಅದ್ಭುತವಾಗಿ ದೇವರು ನೀನು ನಡೆಸಲಿಕ್ಕಿದ್ದಾನೆ. ಜಯವನ್ನ, ಸೋಲನ್ನ ಕಂಡಾಗ ಯೆಹೋವ ನಿಸ್ಸಿಯನ್ನ ಕೂಗು, ಆತ ನಿನಗೆ ಜಯ ಕೊಡ್ತಾನೆ. ಕೊರತೆ ಬಂದಾಗ ಯೆಹೋವ ಈರೆಯನ್ನ ಕೂಗು, ಆತ ನಿನಗೆ ಎಲ್ಲವನ್ನು ಒದಗಿಸ್ತಾನೆ. ಸಮಾಧಾನ ಇಲ್ಲದೆ ಇರುವಾಗ ಯೆಹೋವ ಶಾಲೋಮನ್ನ ಕೂಗು, ಆತ ನಿನಗೆ ಸಮಾಧಾನ ಕೊಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ.
ದೇವರು ಅದ್ಭುತವಾದ ದೇವರು, ನಿನಗೆ ಅತಿಶಯಗಳು ನಡೆಸುವಂತ ದೇವರು. ನ್ಯಾಯ ಎಲ್ಲೂ ಸಿಗದೇ ಇರುವಾಗ ದೇವರ ಮುಂದೆ ಹೋಗೋ ಆತ ನ್ಯಾಯಸ್ಥಾಪಕನು, ಆತ ನಿನಗೆ ನ್ಯಾಯವನ್ನು ಕೊಡ್ತಾನೆ. ನನ್ನ ಜೀವನದಲ್ಲಿ ನಾನು ಕಂಡಂತ ಪ್ರತಿಯೊಂದು ಕಾರ್ಯಗಳಲ್ಲಿ ನನಗೆ ಯಾವಾಗ ಮನುಷ್ಯರ ಮೇಲೆ ಕೋಪ, ಬೇಸರ, ನೋವುಗಳು ಬಂದಾಗ ನಾನು ಸೃಷ್ಟಿಕರ್ತನ ಬಳಿ ಹೋಗ್ತೇನೆ. ಯಾಕಂತಂದ್ರೆ ನ್ಯಾಯ ಕೊಡುವವನು ಒಬ್ಬನೇ. ಯಾಕೆ ನಾನು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಅನ್ಯಾಯ ಆದಾಗ ದೇವರ ಬಳಿ ಹೋಗು, ಯಾಕಂದ್ರೆ ಆತ ನ್ಯಾಯ ಸ್ವರೂಪನು, ಆತ ನಿನಗೆ ನ್ಯಾಯ ಕೊಡ್ತಾನೆ. ಅವನ ನಾಮ ನೀತಿ ಸ್ವರೂಪನಾದ ದೇವರು, ಆತ ನಾಮ ನ್ಯಾಯಸ್ಥಾಪಕನಾದ ದೇವರು, ಆತ ನಾಮ ಅದ್ಭುತಗಳು ಮಾಡುವಂತ ದೇವರು, ಆತ ನಾಮ ಕಾಪಾಡುವಂತ ದೇವರು. ನೋಡಿ ಎಂತ ಅದ್ಭುತವಾದ ನಾಮಗಳನ್ನು, ಎಂತ ಅತಿಶಯವಾದ ನಾಮಗಳನ್ನು, ಎಂತ ಶ್ರೇಷ್ಠವಾದ ನಾಮಗಳನ್ನು ಅವರ ನಾಮ. ಆಮೇಲೆ ಅದಕ್ಕೆ ನನ್ನ ನಾಮದ ಮಹಿಮೆಯನ್ನು ನಾನು ಪ್ರಕಟಪಡಿಸ್ತೇನೆ. ಹೆಚ್ಚು ಏಸಪ್ಪ ನಾಮವನ್ನು ಹೇಳು, ಕಾಲೇಜಲ್ಲಿ ಯೇಸುವಿನ ನಾಮವನ್ನು ಹೇಳು, ಸ್ಕೂಲ್ನಲ್ಲಿ ಯೇಸುವಿನ ನಾಮವನ್ನು ಹೇಳು, ಕೆಲಸದ ಜಾಗದಲ್ಲಿ ಯೇಸುವಿನ ನಾಮವನ್ನು ಹೇಳು, ಅನಾರೋಗ್ಯದ ಸಮಯದಲ್ಲಿ ಯೇಸುವಿನ ನಾಮವನ್ನು ಹೇಳು. ಯಾಕಂದ್ರೆ ಆತನು ಯೆಹೋವ ರಾಫ, ಆತನು ಯೆಹೋವ ರಾಫ, ಆತ ನಿನಗೆ ಆರೋಗ್ಯ ಕೊಡುವಂತ ದೇವರು. ಹಲ್ಲೆಲೂಯಾ. ಎಲ್ಲ ಸಮಯದಲ್ಲಿ ಯೇಸುವಿನ ನಾಮವನ್ನು ಹೇಳು. ನಾನು ನೆನಪಿದೆ, ನಾನು ಚೆನ್ನೈನಲ್ಲಿ ಮೆರಿನಾ ಬೀಚ್ ಸಮುದ್ರ, ನನ್ನ ಯೌವನ ಪ್ರಾಯದಲ್ಲಿ ಸೇವೆಗೋಸ್ಕರ ಚೆನ್ನೈಗೆ ಹೋಗಿದ್ವಿ. ಆ ಮೆರಿನಾ ಬೀಚ್ ನಲ್ಲಿ ಹಾಗೆ ಹಾಡ್ಲಿಕ್ಕೆ ಹೋದಾಗ ಒಂದು ಅಲೆ ನನ್ನ ಒಳಗಡೆ ಕರ್ಕೊಂಡು ಹೋಗುತ್ತೆ. ಆಳವಾಗಿ ಹೋದಾಗ ನನಗೆ ಗೊತ್ತಾಗ್ಲಿಲ್ಲ, ನಾನು ಇಟ್ಕೊಂಡಿದ್ದವರನ್ನ ಕೈ ಬಿಟ್ಬಿಟ್ರು. ನಾನು ಒಬ್ಬನೇ ಆಳಕ್ಕೆ ಹೋದಾಗ ಯೇಸುವೇ ರಕ್ಷಿಸು. ಅವರ ನಾಮ ಮಹತ್ವ ಅದ್ಭುತವಾದದ್ದು, ಅವರ ನಾಮ ಮಹತ್ವ ಕೈ ಬಿಡದೆ ಇರುವಂತದ್ದು, ಅವರ ನಾಮದ ಮಹತ್ವ ಅದ್ಭುತವಾದದ್ದು. ಈ ವರ್ಷ ನೀನು ಎಲ್ಲೆಲ್ಲಿ ಯೇಸುವಿನ ನಾಮವನ್ನು ಕೂಗ್ತೀಯೋ ಆ ನಾಮದಲ್ಲಿ ನಿನಗೆ ಬಿಡುಗಡೆ, ಆ ನಾಮದಲ್ಲಿ ಅದ್ಭುತ, ಆ ನಾಮದಲ್ಲಿ ಅತಿಶಯ, ಆ ನಾಮದಲ್ಲಿ ನಿನಗೆ ಪೂರ್ಣ ಜೀವನ ಕೊಡ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಯಾರು ನಂಬ್ತೀರಿ ಅವರು ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ ಹೇಳೋಣ. ಆಮೆನ್. ಅದ್ಭುತ ಅತಿಶಯಗಳು ನಡೀತವೆ ಪ್ರಿಯ ದೇವರ ಮಕ್ಕಳ. ಯೋಬ 37:5 ಬಂದಿದೆ, ಆತನು ಗುಡುಗುಗಳು ಅತಿಶಯಗಳನ್ನ ನಡೆಸ್ತಾರೆ. ಪ್ರಿಯ ದೇವರ ಅವರ ನಾಮ ಅದ್ಭುತವಾದದ್ದು. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 4ನೇ ವಚನದಲ್ಲಿ ದಮಸ್ಕ ಪಟ್ಟಣಕ್ಕೆ ಹೋಗ್ತಾ ಇದ್ದಂತ ಸೌಲ ಜನರನ್ನ ಹಿಂಸೆ ಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ, ಜನರನ್ನು ತೊಂದರೆ ಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಬಂದ್ಬಿಟ್ರೆ ಯೇಸು ಸ್ವಾಮಿ ಮಹಿಮೆಯೊಂದಿಗೆ ಬಂದರು, ಬೆಳಕು ಪ್ರಕಾಶಿಸ್ತು. ನೀನು ಹಿಂಸೆ ಪಡಿಸುತ್ತಿರುವಂತ ಯೇಸುವೇ ನಾನು ಅಂದರು. ಯೇಸುವಿನ ನಾಮ ಜನರನ್ನ ಬದಲಾವಣೆ ಮಾಡುತ್ತೆ. ಯೇಸುವಿನ ನಾಮ ನಿನ್ನ ಪರಿಸ್ಥಿತಿಗಳು ಬದಲಾವಣೆ ಮಾಡುತ್ತೆ. ಯೇಸುವಿನ ನಾಮ ನಿನ್ನ ಎಲ್ಲ ಕಷ್ಟದ ಪರಿಸ್ಥಿತಿಗಳನ್ನ ಬಿಡುಗಡೆ ಮಾಡಿ ಅದ್ಭುತವಾಗಿ ನಡೆಸುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಯೇಸುವಿನ ನಾಮ ಅದ್ಭುತವಾದ ನಾಮ. ಆದುದರಿಂದ ಆತನು ತನ್ನ ನಾಮದ ಮಹಿಮೆಯನ್ನು ಪ್ರಕಟಪಡಿಸಿದ್ದಾನೆ. ಆಮೇಲೆ ಆತನ ನಾಮದ ಮಹಿಮೆಯನ್ನು ನನಗೆ ಪ್ರಕಟಪಡಿಸಿ ಅದ್ಭುತ ಅತಿಶಯಗಳನ್ನು ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲ, ನಾನು ಯಾವನ ಮೇಲೆ ದಯ ಇರುತ್ತೇನೋ ಅವನಿಗೆ ದಯ ತೋರಿಸ್ತೇನೆ, ಯಾವನ ಮೇಲೆ ಕರುಣೆ ತೋರಿಸ್ತೇನೋ ಅವನು ಕರುಣಿಸ್ತೇನೆ. ದೇವರು ಮೂರನೇದಾಗಿ ತನ್ನ ದಯೆಯನ್ನು ತೋರಿಸಲಿಕ್ಕಿದ್ದಾನೆ. Hallelujah. Mercy and compassion. What is the meaning of mercy? ಕರುಣೆ ಅಂದ್ರೆ ಏನು ಗೊತ್ತಾ? ಕ್ಷಮಿಸುವಿಕೆ. ಎಷ್ಟೋ ಜನರು ದೇವರ ಕ್ಷಮಾಪಣೆಯನ್ನ ಹೊಂದಿಕೊಳ್ಳದೆ, ದೇವರು ಕ್ಷಮಿಸ್ತೀನಿ ನಾನು ಅಂತ ಹೇಳಿದ್ರು ಕೂಡ ಕ್ಷಮಾಪಣೆಯನ್ನು ಹೊಂದಿಕೊಳ್ಳದೆ ದೇವರಿಂದ ದೂರವಾಗಿ, ದೇವರ ಮಹಿಮೆಯಿಂದ ದೂರವಾಗ್ತಾರೆ. ಕೆಲವರು ಆ ಕರುಣೆಯನ್ನ ಅರ್ಥ ಮಾಡಿಕೊಂಡು ಕಣ್ಣಿ ಸುರಿಸುವಾಗ ಅವರನ್ನ ತಿರುಗಿ ಕ್ಷಮಿಸಿ ದೇವರು ತನ್ನ ಸಾನ್ನಿಧ್ಯಕ್ಕೆ ನಡೆಸ್ತಾರೆ. God will forgive your failure. ಯಾವ ಮೇಲೆ ದಯ ಇರ್ತೀನಿ ಅವನ ಮೇಲೆ ದಯ ತೋರಿಸ್ತೀನಿ ನಾನು. ದೇವರಿಗೆ ಹೇಳ್ತಾ ಇದ್ದಾರೆ, ನಾನು ದಯ ತೋರಿಸ್ತೀನಿ. ಮನುಷ್ಯನ ಲೇಬಲ್ ಬೇಡ ನಿನಗೆ, ಮನುಷ್ಯನ ಲೇಬಲ್ ಬೇಡ. ಡೋಂಟ್ ನೀಡ್ ಲೇಬಲ್ ಫ್ರಮ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯನ ಲೇಬಲ್ ಬೇಡ. ಮನುಷ್ಯನ ಲೇಬಲ್ ಅಂದ್ರೆ ಏನ್ ಗೊತ್ತಾ? ಮನುಷ್ಯ ನಿನ್ನ ಹತ್ರ ಹಣ ಇದ್ದಾಗ ಬಹಳ ಸಂಬಂಧ ಚೆನ್ನಾಗಿರುತ್ತೆ, ಹಣ ಇಲ್ಲದೆ ಇರುವಾಗ ದೂರವಾಗ್ತಾರೆ. ಸಂಬಂಧಿಕರು ಎಲ್ಲ ಇದ್ದಾಗ ಚೆನ್ನಾಗಿರ್ತಾರೆ, ಆಮೇಲೆ ದೂರವಾಗ್ತಾರೆ. ಆ ಲೇಬಲ್ಸ್ ಬೇಡ, ದೇವರ ಲೇಬಲ್ ಬೇಕು. ದೇವರು ಹೇಳ್ತಾ ಇದ್ದಾರೆ, ನಾನು ಕರುಣೆ ತೋರಿಸ್ತೇನೆ, ನನ್ನ ಕರುಣೆಯನ್ನು ಅಸಡ್ಡೆ ಮಾಡಬೇಡ. ಡೋಂಟ್ ನೆಗ್ಲೆಕ್ಟ್ ಮೈ ಮರ್ಸಿ. ಇಸ್ರಾಯೇಲ್ರಿಗೆ ಹೇಳಿದ್ರು, ನಾನು ಕ್ಷಮಿಸ್ತೀನಿ, ಬನ್ನಿ ವಾಪಸ್ ನನ್ನ ಸನ್ನಿಧಾನಕ್ಕೆ ಬನ್ನಿ, ನನ್ನ ಸಮ್ಮುಖಕ್ಕೆ ಬನ್ನಿ ಅಂದರು.
ದೇವರು ಇವತ್ತು ನಿನ್ಗೆ ಹೇಳ್ತಾ ಇದ್ದಾರೆ, ನನ್ನ ಸೆಂಟರ್ಗೆ ಬಾ. ದೇವರ ಕರುಣೆಯನ್ನು ಅಸಡ್ಡೆ ಮಾಡಬೇಡ. ಲೋಕಕ್ಕಾಗಿ, ಲೋಕದ ಹಣಕ್ಕಾಗಿ, ಲೋಕದ ಆಶೀರ್ವಾದಗಳಿಗಾಗಿ, ಲೋಕದ ಎಂಜಾಯ್ಮೆಂಟ್ಗಾಗಿ ನನ್ನ ಕರುಣೆಯನ್ನು ಅಸಡ್ಡೆ ಮಾಡಬೇಡ. ಬಾ, ನಾನು ನಿನ್ನ ಕರುಣಿಸ್ತೀನಿ. I will forgive you. What is the meaning of mercy? That means God is saying that I will forgive you. ದೇವರು ಕ್ಷಮಿಸ್ತೀನಿ ಅಂತ ಹೇಳ್ತಿರುವಾಗ ಯಾವ ಮನುಷ್ಯನ ಸರ್ಟಿಫಿಕೇಟ್ ನಿಮಗೆ? ಮನುಷ್ಯನ ಸರ್ಟಿಫಿಕೇಟ್ ಬೇಡ. ದೇವರು ನಿಮಗೆ ಕ್ಷಮಿಸಿ ಅದರ ಸಾಧ್ಯತೆ ಪಡಿಸ್ತಾರೆ. ಆಮೇಲೆ ಯಾರನ್ನ ಮಾತ್ರ ಬಲ್ಲದೆ ಕಂಪ್ಯಾಷನ್. ಕಂಪ್ಯಾಷನ್ ಅಂದ್ರೆ ಮನಮರುಗಿ ಕನ್ಸರ್ನ್. ನಿನ್ ಬಗ್ಗೆ ಕನ್ಸರ್ನ್ ಇದೆ ದೇವರಿಗೆ. ನಿನ್ನ ಕುಟುಂಬದ ಬಗ್ಗೆ ಕನ್ಸರ್ನ್ ಇದೆ. ನಿನ್ನ ಆತ್ಮದ ಬಗ್ಗೆ ದೇವರ ಕನ್ಸರ್ನ್ ಇದೆ. ದೇವರಿಗೆ ಕನ್ಸರ್ನ್ ಇದೆ. ದೇವರ ಕನ್ಸರ್ನ್, ದೇವರ ಬಗ್ಗೆ ಚಿಂತಿಸ್ತಾ ಇದ್ದಾನೆ. ದೇವರು ನಿನ್ನ ಆತ್ಮದ ಬಗ್ಗೆ ಚಿಂತಿಸ್ತಾ ಇದ್ದಾನೆ. ದೇವರು ನಿನ್ನ ಎರಡು ಕರಗಳ ಚಾಚಿ ಕರೀತಾ ಇದ್ದಾನೆ. ನಿನ್ ಬಗ್ಗೆ ನನಗೆ ಕರುಣೆ ಇದೆ ಮಗನೇ, ನಿನ್ ಬಗ್ಗೆ ಕರುಣೆ ಇದೆ ಮಗಳೇ, ನಾನು ನಿನ್ನನ್ನು ಕರುಣಿಸ್ತೇನೆ, ನಾನು ನಿನಗೆ ದಯ ತೋರಿಸ್ತೇನೆ. ಈ ವರ್ಷ, ಇಷ್ಟು ದಿನಗಳು ಏನಾಯ್ತು, ಫಾಗಿವ್ ಅಂಡ್ ಫಾರ್ಗೆಟ್, ಕ್ಷಮಿಸ್ಬಿಡು, ಮರ್ತು ಬಿಡು, ಎಲ್ಲವನ್ನು ಮರ್ತು ಬಿಡು. ನಾನು ನಿನಗೆ ಹೊಸ ಕಾರ್ಯವನ್ನು ಮಾಡ್ತೇನೆ. ಅದು ಮಹಿಮೆಯ ಕಾರ್ಯ. ನೀನು ಊಹಿಸಲಾಗದ, ನೀನು ಎಣಿಸಲಾಗದ, ನೀನು ಯೋಚಿಸುವುದಕ್ಕೆ ಆಗದೇ ಇರುವಂತ ಅದ್ಭುತ, ಅತಿಶಯ ಮಹತ್ ಕಾರ್ಯಗಳನ್ನ ನಾನು ನಿನ್ನ ಜೀವಿತದಲ್ಲಿ ಮಾಡ್ತೇನೆ. ಮಹತ್ ಕಾರ್ಯಗಳ ಜೀವಿತದಲ್ಲಿ ಮಾಡ್ತಾನೆ. ಅತಿಶಯ ಕಾರ್ಯಗಳ ಜೀವಿತದಲ್ಲಿ ಮಾಡ್ತಾನೆ. ಶ್ರೇಷ್ಠವಾದ ಕಾರ್ಯಗಳ ಜೀವಿತದಲ್ಲಿ ಮಾಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ದೇವರು ತನ್ನ ಸರ್ವೋತ್ತಮತ್ವವನ್ನು ಎದುರಾಗಿ ದಾಟಿ ಹೋಗುವಂತೆ ಮಾಡ್ತಾನೆ. ಈ ವರ್ಷದ ಸಭೆಯ ವಾಗ್ದಾನ, ದೇವರು ಮಾಡ್ತಾ ಇರುವಂತಹ ವಾಗ್ದಾನ ವಿಮೋಚನೆ ಕಂಡ 33ನೇ ಅಧ್ಯಾಯ 19ನೇ ವಚನ. ಮೋಶೆ ದೇವರು ಕೇಳ್ತಾರೆ ಮಹಿಮೆ ತೋರಿಸುವಂತ ದೇವರು ಹೇಳ್ತಾ ಇದ್ದಾರೆ, ನನ್ನ ಸರ್ವೋತ್ತಮತ್ವವನ್ನು ಎದುರಾಗಿ ದಾಟಿ ಹೋಗುವಂತೆ ಮಾಡ್ತೇನೆ. ನನ್ನ